ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ಕಾಂಗ್ರೆಸ್ ನಾಯಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಜನಾನುರಾಗಿ ಹೆಸರು. ಜನಸೇವೆಯೇ ಮೂಲ ಮಂತ್ರ ಎಂದು ನಂಬಿ ಸೇವೆಗಾಗಿ ರಾಜಕೀಯಕ್ಕೆ ಬಂದವರು. ತಮ್ಮ ತಂದೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಕೃಷ್ಣಪ್ಪ ಅವರ ತತ್ವ ಸಿದ್ಧಾಂತಗಳೊಂದಿಗೆ ಶಿಸ್ತಿನ ಸಿಪಾಯಿಯಾಗಿ ಹೆಜ್ಜೆ ಇಟ್ಟಂತವರು ಪೂರ್ಣಿಮಾ ಅವರು. ಬನ್ನಿ, ಅವರ ಬದುಕು, ರಾಜಕೀಯದ ಏಳು ಬೀಳುಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಮೇಡಮ್, ತಮ್ಮ ತಂದೆಯವರು ಬಹಳಷ್ಟು ಹೆಸರನ್ನು ಮಾಡಿದಂಥವರು, ನೀವು ರಾಜಕೀಯ ಕುಟುಂಬದಿಂದ ಬಂದಂಥವರು. ನಿಮ್ಮ ಬದುಕಿನ ಅನುಭವ, ನಿಮ್ಮ ಹಿನ್ನೆಲೆ, ಹಾಗೆಯೇ ರಾಜಕೀಯವನ್ನು ನೀವು ಹೇಗೆ ಗ್ರಹಿಸ್ತೀರಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಮೊದಲಿಗೆ ರಾಜಕೀಯಕ್ಕೆ ಬರೋವಂಥದ್ದು ನನ್ನ ಇಚ್ಛೆ ಏನಾಗಿರಲಿಲ್ಲ. 2010 ಮಹಾನಗರ ಪಾಲಿಕೆ ಅನೌನ್ಸ್ ಆದ ಸಂದರ್ಭದಲ್ಲಿ ಸ್ನೇಹಿತರು, ಕುಟುಂಬದ ಕೆಲವರು ನೀನು ಬರಬೇಕು ಅಂತ ಹೇಳಿ ನನ್ನ ಹೆಸರು ಪ್ರಪೋಸ್ ಇಟ್ಟಾಗ ನನ್ನ ತಂದೆಯವರು ಅಬ್ಜೆಕ್ಷನ್ ಮಾಡಿದ್ರು. ಬೇಡ, ನಮ್ಮದೇ ಆದಂಥ ಸಂಸ್ಥೆ ಇದೆ, ಅದನ್ನು ನೋಡ್ಕೊಳ್ತಾ ಇದೆ, ರಾಜಕೀಯ ಭಾಳ ಕಷ್ಟ ಅಂತ ತಿಳಿ ಹೇಳಿದ್ರು. ಆದರೂ ಅದೇನೋ ನನಗೂ ಅದು ಬಹುಶಃ ದೈವ ನಿರ್ಣಯ ಅಂತ ಕೆಲವಿರುತ್ತಲ್ಲ. ಸೊ ಹಾಗಾಗಿ ಅವತ್ತು ನಾನು ಕೂಡ ಇಲ್ಲ, ನಾನು ಬರಲೇಬೇಕು ಅಂತ ಹೇಳಿದೆ. ಜನರ ಆಶೀರ್ವಾದ ಸಿಕ್ತು. ಮೊದಲನೇ ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿ 2010ರಲ್ಲಿ ಗೆದ್ದೆ ನಾನು. ಸೊ ಅಲ್ಲಿಂದ ಶುರುವಾದಂಥ ಪಯಣ. ಅದಕ್ಕೂ ಮುಂಚೆ, ಈ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಒಂದು ಅಸೋಸಿಯೇಷನ್ ಪೂರ್ಣ ಪ್ರಗತಿ ಅಂತ ಹೇಳಿ ಒಂದು ಮಹಿಳಾ ಸಂಘವನ್ನು ಮಾಡಿ ಈ ಭಾಗದ ಎಲ್ಲ ಹೆಣ್ಣುಮಕ್ಕಳು, ನಮ್ಮ ದೇವಸ್ಥಾನದ ಭಾಗದ ಎಲ್ಲ ಹೆಣ್ಮಕ್ಳು ನೀನು ಅಧ್ಯಕ್ಷರಾಗಬೇಕು ಅಂತ ನನ್ನ ವಿನಂತಿ ಮಾಡಿದರು. ಮತ್ತು ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು DM ನಾಗರಾಜ್ ಅಂತ ಹೇಳಿ ಅವ್ರು ಬಂದು, ಅಕ್ಕ ನೀವು ಆಗಬೇಕು ಇದಕ್ಕೆ ಅಂದಾಗ, ಬೇಡಪ್ಪ ನನಗೆ ಮನೆ ಕಾಲೇಜು ಇದೇ ಕೆಲಸ ಸಾಕು ಅಂದಾಗ, ಇಲ್ಲ ನೀವು ಆಗಬೇಕು ಅಂತ ಭಾಳ ಫೋರ್ಸ್ ಮಾಡಿ ಅವರು ಮತ್ತು ನನ್ನ ಹಸ್ಬೆಂಡು ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಸೊ ಅಲ್ಲಿಂದ ಸ್ವಲ್ಪ ಜನರ ಜೊತೆ ಕೆಲಸ ಮತ್ತು ಸಾರ್ವಜನಿಕ ಕೆಲಸ ಅಂತ ಶುರು ಆಯಿತು. ಬಹುಶಃ ಮೊದಲನೇ ಬಾರಿ ಗೆದ್ದ ಮೇಲೆ ಭಾಳ ಚಾಲೆಂಜಸ್ ಇತ್ತು. ಅಪೋಸಿಷನಲ್ಲಿದ್ದೆ. ಅವತ್ತು BJP ರೂಲಿಂಗ್ ಇತ್ತು. BJP ಶಾಸಕರು ನಂದೀಶ್ ರೆಡ್ಡಿ ಸರ್ ಅವರು ಇಲ್ಲಿ ಶಾಸಕರಾಗಿದ್ದರು. ಸ್ವಲ್ಪ ಟಫ್ ಆಗಿತ್ತು. ಬಟ್ ಆದರೆ ನಮ್ಮ ತಂದೆಯವರ ಕೆಲವು ಮಾರ್ಗದರ್ಶನ ಇತ್ತಲ್ಲ, ಸೊ ಅದು ನನಗೆ ಭಾಳ ಸಹಾಯ ಆಯಿತು. ಹಾಗಾಗಿ ರಾಜಕೀಯದಲ್ಲಿ ಪ್ಲಸ್ ಮೈನಸ್ ಎರಡೂ ನೋಡಿದ್ದೇನೆ. ಸಂತೋಷವೂ ಇದೆ, ದುಃಖವೂ ಇದೆ. ಬಟ್ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ.